ನಮಸ್ಕಾರ ಎನ್ನ ಆತ್ಮೀಯ ಬಂಧುಗಳೇ. ಇಂದಿನ ಕವನ ಶೀರ್ಷಿಕೆ ನಿರ್ಲಿಪ್ತತೆ. ಅಬು ಬೆನ್ ಅದಮ್ ಅನ್ನೋ ಓರ್ವ ಮಹಾನ್ ತತ್ವಜ್ಞಾನಿ, ಮಹಾನ್ ಸಂತರು, ಶರಣರು. ಅಬು ಬೆನ್ ಅದಮರು ತಮ್ಮ ಪ್ರೇಮ ಸಾಮ್ರಾಜ್ಯದಲ್ಲಿ 84 ಲಕ್ಷ ಜೀವರಾಶಿಗಳನ್ನು ಪ್ರೀತಿಸುತ್ತಿದ್ದರು. ವಸ್ತುಗಳ ಸಹಿತ, ಮನುಷ್ಯರು ಸಹಿತ ಸೇರಿ ಪ್ರೀತಿಸುತ್ತಿದ್ದರು. ಹೀಗೆ ನಿಸ್ವಾರ್ಥ ಸೇವೆಯನ್ನು ಮಾಡುತ್ತಾ ತಮ್ಮ 70 ವಸಂತಗಳನ್ನು ಕಳೆದಿದ್ದರು. 70 ವಸಂತ ಅಂದರೆ ಸುಮಾರು ಹೆಚ್ಚು ಕಮ್ಮಿ ವೃದ್ಧಾಪ್ಯ ಆಗಿತ್ತು. ವೃದ್ಧಾಪ್ಯ ಸಮೀಪಿಸಿದ ಹಾಗೆ ಸಾವು ಕೂಡ ಸಮೀಪಿಸಿತ್ತು. ಅಬು ಬೆನ್ ಅದಮರು ದೀನ ದಲಿತರ, ನೊಂದವರ, ಬೆಂದವರ ಸಾಂತ್ವನ ಹೇಳಿ ಅವರ ಮನಸ್ಸನ್ನು ಸಂತೈಸುತ್ತಿದ್ದರು. ಹೀಗಿರುವಾಗ ಒಂದು ದಿನ ರಾತ್ರಿ ಅಬು ಬೆನ್ ಅದಮರು ಮಲಗುವ ಸಮಯದಲ್ಲಿ, ಈ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿಗಳನ್ನು ನಾನು ಪ್ರೀತಿಸಬೇಕು, ನನ್ನ ಉಸಿರು ಇರುವವರೆಗೂ ಈ ಪ್ರೇಮದಲ್ಲಿ ನನ್ನ ಉಸಿರು ಹೋಗಬೇಕಂತ ಒಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ರಾತ್ರಿ ಮಲಗುತ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಬು ಬೆನ್ ಅದಮರ ಕನಸಿನಲ್ಲಿ ಭಗವಂತ ಬರ್ತಾನೆ. ಆಗ ಅಬು ಬೆನ್ ಅದಮರಿಗೆ ಆಶ್ಚರ್ಯ, ದೇವರೇ, ಏನು ತಾವುಗಳಿಲ್ಲಿ? ಆಗ ಭಗವಂತ ಹೇಳ್ತಾನೆ, ತಮ್ಮ ಪ್ರೇಮಮಯವಾದ ನಿಸ್ವಾರ್ಥ ಸೇವೆಯನ್ನು ಕಂಡು ನಾನು ಮನಸೋತಿದ್ದೇನೆ. ತಮ್ಮ ನಿಸ್ವಾರ್ಥ ಸೇವೆಯನ್ನು ಕಂಡು ನಮ್ಮ ದೇವಲೋಕಕ್ಕೆ, ಸ್ವರ್ಗಕ್ಕೆ ಕರೆದೊಯ್ಯಲು ಬಂದಿದ್ದೇನೆ. ಆಗ ಅಬು ಬೆನ್ ಹೇಳ್ತಾರೆ, ಏನಿದೆ ನಿಮ್ಮ ಸ್ವರ್ಗದಲ್ಲಿ? ಮುಷ್ಟಾನ್ನ ಭೋಜನವಿದೆ, ಪಂಚಪಕ್ವಾನವಿದೆ, ಸಿರಿ ಸಂಪತ್ತಿದೆ. ಅಲ್ಲಿರುವವರು ಪುಣ್ಯವಂತರು, ಸಂತರು. ಅಲ್ಲಿ ದುಃಖ ನೋವುಗಳನ್ನು ಅನ್ನುವುದೇ ಇಲ್ಲ. ಹಾಗಾದರೆ ಅಲ್ಲಿ ಅಬು ಬೆನ್ ಹೇಳ್ತಾರೆ, ಅಲ್ಲಿ ನನ್ನದೇನೇ ಕೆಲಸ? ಭಗವಂತ ಹೇಳ್ತಾನೆ, ಸೌಖ್ಯದಿಂದ ತಾವುಗಳಿರುವುದಷ್ಟೇ ತಮ್ಮ ಕೆಲಸ. ಹಾಗಾದರೆ ನಾನು ನಿಮ್ಮ ಸ್ವರ್ಗಕ್ಕೆ ಬರುವುದಿಲ್ಲ ಎಂದು ನಿರಾಕರಿಸ್ತಾರೆ ಅಬು ಬೆನ್ ಅದಮ್. ಆಗ ಭಗವಂತ ಮರುಪ್ರಶ್ನೆ ಕೇಳ್ತಾನೆ, ಪ್ರತಿ ಓರ್ವರು ಸ್ವರ್ಗವನ್ನು ಯಾಚಿಸುವವರು, ಸೌಖ್ಯದಿಂದ ಇರಬಯಸುವವರು, ಆದರೆ ತಾವುಗಳು ಮಾತ್ರ ಸ್ವರ್ಗವನ್ನು ನಿರಾಕರಿಸುತ್ತಿದ್ದೀರಲ್ಲ, ಏಕೆ? ಆಗ ಅಬು ಬೆನ್ ಅದಮ್ ಹೇಳ್ತಾರೆ, ನೊಂದವರ, ಬೆಂದವರ, ದೀನ ದಲಿತರ ನೋವುಗಳನ್ನಾಲಿಸಿ ಅವರ ಮನವನ್ನು ಸಂತೈಸಿ ಅವರು ಸಂತುಷ್ಟರಾದಾಗ ಅವರ ಭಾವದಿಂದ, ಮನಸ್ಸಿನಿಂದ ಬರುವಂಥ ಒಂದು ಹಾರೈಕೆ ಇದೆ ಅಲ್ಲ, ನಿಮ್ಮ ಸ್ವರ್ಗದ ಸೌಖ್ಯಕ್ಕಿಂತ ಮಿಗಿಲಾದದ್ದು. ಎನ್ನ ಆತ್ಮೀಯ ಬಂಧುಗಳೇ, ಹೇಳಿಕೆ ಕಾರಣ ನಿಜವಾದ ಓರ್ವ ಸಂತ, ಒಬ್ಬ ಶರಣ ಬ್ರಹ್ಮಜ್ಞಾನಿಗಳು ಲೌಕಿಕ ವಿಚಾರಗಳಿಗೆ ರಮಿಸುವುದಿಲ್ಲ. ಓರ್ವ ಸಂತ ಭೂಮಿಯಲ್ಲಿ ಪ್ರತಿಯೊಂದು ಜೀವಿಗಳನ್ನು ಪ್ರೀತಿಸುತ್ತಾ ಭೂಮಿಯನ್ನು ತನ್ನ ಸಾಮ್ರಾಜ್ಯದಲ್ಲಿ ಸ್ವರ್ಗಕ್ಕೆ ಮುಗಿಲಾಗಿಸಿದ್ದ ಭೂಮಿಯನ್ನು, ನನ್ನ ಆತ್ಮೀಯ ಬಂಧುಗಳೇ.